ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ. ಹಣ ಡಬಲ್ ಮಾಡುವ ಆಮಿಷ ಒಡ್ಡಿ ಸಾರ್ವಜನಿಕರಿಗೆ ವಂಚನೆ ಎಸಗಿರುವ ಆರೋಪದಡಿ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ. ಈ ಪ್ರಕರಣದ ಸಂಪೂರ್ಣ ಮಾಹಿತಿ ಇಲ್ಲಿದೆ. 16 ಜೂನ್ 2026ರಂದು ಒಂದು ದೂರುದಾರರು ಪ್ರವೀಣ್ ದೊಡ್ಡಮನಿ ಇವರು ಒಂದು ಫರ್ಮ್ ಶ್ರೀದೇವಿ ಕೂಗೆ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ಮೇಲೆ ದೂರು ನೀಡಿದ್ದಾರೆ. ಈ ಕಂಪ್ಲೇಂಟ್ನಲ್ಲಿ ಅವರು ಸುಬೋಧ್ ಕೂಗೆ ಮತ್ತು ಪ್ರಮೋದ್ ಹಾಳೆಮನಿ ಇವರ ಮೇಲೆ ದೂರು ನೀಡಿದ್ದಾರೆ. ಇದರಲ್ಲಿ ಇವರು ಈ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನೀವು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ತಿಂಗಳಲ್ಲಿ ನಾವು ಡಬಲ್ ಮಾಡಿಕೊಡ್ತೀವಿ ಆ ಥರ ಆಸೆ ತೋರಿಸ್ಕೊಂಡು ಅವರಿಂದ ದುಡ್ಡು ತಗೊಂಡಿದ್ದಾರೆ. ಬರ್ಡ್ಸ್ ಆ್ಯಕ್ಟ್, KPID ಆ್ಯಕ್ಟ್ ಮತ್ತು BNS ಪ್ರಕಾರ ಈ ಪ್ರಕರಣ ನಾವು ದಾಖಲು ಮಾಡಿದ್ದೀವಿ. 2 ದಿನದ ಒಳಗಡೆ ಪ್ರಮೋದ್ ಹಾಲೆಮನಿ ಇದರಲ್ಲಿ ಆರೋಪಿ ನಂಬರ್ 2 ಯಾರಿದ್ದ ಅವನಿಗೆ ದಸ್ತಗಿರಿ ನಮ್ಮ ಅಧಿಕಾರಿ ಮಾಡಿದ್ದಾರೆ. ಮತ್ತು 13 ಜುಲೈರಂದು ಈ ಸುಬೋಧ್ ಕೂಗೆ ಕೂಡ ಇದರಲ್ಲಿ ನಾವು ದಸ್ತಗಿರಿ ಮಾಡಿದ್ದೀವಿ. ಈಗ ಇವರದು ಎಲ್ಲ ಅಸೆಟ್ ಐಡೆಂಟಿಫಿಕೇಶನ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ಆಗಲಿ ಆಸ್ತಿ ಪಾಸ್ತಿ ಆಗಲಿ ಅದು ಎಲ್ಲ ಜಪ್ತು ಮಾಡಿಕೊಂಡು ಸುಮಾರು 250 ವಿಕ್ಟಿಮ್ಸ್ ಇದ್ದಾರೆ. ಇದರಲ್ಲಿ ಅವರದು ದುಡ್ಡು ಮತ್ತು ಫ್ರಾಡ್ ಅಮೌಂಟ್ ಸುಮಾರು 25 ಕೋಟಿದು ಫ್ರಾಡ್ ಅಮೌಂಟ್ ಇದೆ ಅಂತ ಪ್ರಿಲಿಮಿನರಿ ಎಸ್ಟಿಮೇಟ್ ಇದೆ. ಅದು ನಾವು ಫ್ರೀಸ್ ಮಾಡಿಕೊಂಡು ಈ ಬರ್ಡ್ಸ್ KPID ಆ್ಯಕ್ಟ್ನಲ್ಲಿ ಏನು ಅಥಾರಿಟಿ ಇದೆ ಅವರಿಗೆಲ್ಲ ಮಾಹಿತಿ ನೀಡ್ತೀವಿ. ಇದು ಈಗ 4ನೇ ಪ್ರಕರಣ. ನಮ್ಮ ಹೋದ 2-3 ತಿಂಗಳಲ್ಲೇ ಇದು 4ನೇ ಪ್ರಕರಣ ಇದೆ. ನಮ್ಮದು ಬೆಳಗಾವಿ ನಗರದ ಎಲ್ಲ ನಿವಾಸಿಯರಿಗೆ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಯಾವುದೇ ಇನ್ವೆಸ್ಟ್ಮೆಂಟ್ ಸ್ಕೀಮ್ನಲ್ಲಿ ತೀರಾ ಜಾಸ್ತಿ ಇಂಟ್ರೆಸ್ಟ್ ನಿಮಗೆ ಸಿಗ್ತಾ ಇದ್ರೆ ನಿಮಗೆ ಒಂದು ಫಸ್ಟ್ ಡೌಟ್ ಬರಬೇಕು, ಇವರು RBI ಜೊತೆಗೆ ರಿಜಿಸ್ಟರ್ಡ್ ಇದ್ದಾರೆ ಇಲ್ಲ, ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾಡ್ತಾ ಇದ್ರೆ ಅವರು SEBI ಜೊತೆಗೆ ರಿಜಿಸ್ಟರ್ ಇದ್ದಾರೆ ಅಥವಾ ಇಲ್ಲ. ನಿಮಗೆ ಡೌಟ್ ಇದ್ರೆ ನಮ್ಮ DC ಆಫೀಸ್ ಆಗಲಿ ಪೊಲೀಸ್ ಕಮಿಷನರ್ ಆಗಲಿ ಆಫೀಸ್ ಆಗಲಿ ನೀವು ಬಂದು ಅದನ್ನು ವೆರಿಫೈ ಮಾಡ್ಬೋದು. ಈಗಾಗಲೇ ನಿಮ್ಮ ಹತ್ರ ಚೀಟಿಂಗ್ ಆಗಿದೆ ಅಂದರೆ ದಯವಿಟ್ಟು ನೇರವಾಗಿ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಇವೆಲ್ಲ ಓಡೋಗಿದ ಮೇಲೆ ನಮ್ಮ ಹತ್ರ ಬಂದರೆ ನಮಗೆ ಅದು ಪ್ರಾಪರ್ಟಿ ರಿಕವರಿ ವಗೇರಕ್ಕೆ ಭಾಳ ಕಷ್ಟ ಆಗುತ್ತೆ. ಧನ್ಯವಾದಗಳು. ಕೂಗೆದು ಏನು ಡಬಲ್ 20 ತಿಂಗಳಲ್ಲಿ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. It is very time consuming work. See, ಅದು ರೇಡ್ ಅಂದ್ರೆ ಫಿಸಿಕಲಿ ರೇಡ್ ಇಸ್ ಜಸ್ಟ್ 1% ಆಫ್ ದ ವರ್ಕ್. 99% ಈಸ್ ಒಂದು ಅಕೌಂಟ್ ಐಡೆಂಟಿಫೈ ಮಾಡಬೇಕು, ಎಲ್ಲ ಇಟ್ಟಿದ್ದಾರೆ ಅದು ಐಡೆಂಟಿಫೈ ಮಾಡಬೇಕು. ಇಟ್ಸ್ ಲೇಬೋರಿಯಸ್ ವರ್ಕ್. ನೀವು ಕೇಳಿದ್ರೆ ಮತ್ತೆ ಯಾಕೆ ಮಾಡ್ತಾ ಇಲ್ಲ, ಫಸ್ಟ್ ಅದು ಅಟ್ಲೀಸ್ಟ್ ಮುಗಿಲಿ. ಹೆಚ್ಚಿನ ಲಾಭದ ಭರವಸೆ ನೀಡುವ ಯೋಜನೆಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಪೊಲೀಸ್ ಆಯುಕ್ತರು ಮನವಿ ಮಾಡಿದ್ದಾರೆ. ವಂಚನೆ ಶಂಕೆ ಕಂಡು ಬಂದಲ್ಲಿ ತಕ್ಷಣ ಪೊಲೀಸರನ್ನು ಸಂಪರ್ಕಿಸುವಂತೆ ತಿಳಿಸಿದ್ದಾರೆ. ಇದೇ ರೀತಿಯೇ ಹೆಚ್ಚಿನ ಮಾಹಿತಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.